ನಮಸ್ತೆ. ಇವತ್ತು ನೀರು ಮಾವಿನಕಾಯಿ ಗೊಜ್ಜು ಮಾಡೋಣ. ನೀರು ಮಾವಿನಕಾಯಿ ಸೀಸನ್ನಲ್ಲಿ ನಾವು ಉಪ್ಪು ನೀರಲ್ಲಿ ಮಾವಿನಕಾಯಿಯನ್ನು ಹಾಕಿ ಇಟ್ಟಿದ್ದೇವೆ. ಈಗ ಬೇಕಾದಾಗ ಇದರ ಗೊಜ್ಜು ಮಾಡಿಕೊಳ್ಳಬಹುದು. ಈ ಥರ ಮಾವಿನಕಾಯಿಯನ್ನು ಕಟ್ ಮಾಡಬೇಕು. ಮಾವಿನಕಾಯಿ ಗೊರಟನ್ನು ನಾವು ಹಾಕ್ಕೊಳ್ಳೋದಿಲ್ಲ, ವಾಟೆಯನ್ನು ಹಾಕ್ಕೊಳ್ಳೋದಿಲ್ಲ, ಸಿಪ್ಪೆ ಮತ್ತು ಪಲ್ಪನ್ನು ಹಾಕ್ಕೊಳ್ಳುವಂಥದ್ದು. ಇದು ಕಾಡು ಮಾವಿನಕಾಯಿ, ವೈಲ್ಡ್ ವೆರೈಟಿ. ಈ ಮಾವಿನಕಾಯಿ ಗೊಜ್ಜು ಬಹಳ ರುಚಿಯಾಗಿರ್ತದೆ. ಇದು ನನ್ನ ತವರು ಮನೆಯಲ್ಲಿ ಮಾಡುವ ರೆಸಿಪಿ. ಕತ್ತರಿಸಿದ ನೀರು ಮಾವಿನಕಾಯಿಯನ್ನು 2 ಸರ್ತಿ ತೊಳೆದುಕೊಳ್ಳಿ. ಹೆಚ್ಚಿಗೆ ಇರುವ ಉಪ್ಪಿನ ಅಂಶ ಹೋಗಲಿ. ಆಮೇಲೆ 3 ಹಸಿಮೆಣಸನ್ನು ತೆಗೆದುಕೊಂಡಿದ್ದೇವೆ. 2 ಸ್ಪೂನ್ನಷ್ಟು ಸಕ್ಕರೆಯನ್ನು ತೆಗೆದುಕೊಂಡಿದ್ದೇವೆ. ಇನ್ನು ಇದನ್ನು ರುಬ್ಕೊಳ್ಬೇಕು. ಹಸಿಮೆಣಸಿನಕಾಯಿ ಮತ್ತು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇವೆ. ಇನ್ನು ಮಾವಿನಕಾಯಿಯನ್ನು ಸೇರಿಸಿಕೊಂಡು ರುಬ್ಕೊಳ್ಳುವಂಥದ್ದು. ಹೆಚ್ಚಿನವರಿಗೆ ಈ ರೆಸಿಪಿ ಗೊತ್ತಿರಲಿಕ್ಕಿಲ್ಲ, ಹಾಗಾಗಿ ಈ ವಿಡಿಯೋವನ್ನು ಮಾಡಿದ್ದೇವೆ. ಈಗ ಸ್ವಲ್ಪವೇ ನೀರನ್ನು ಹಾಕಿ ರುಬ್ಕೊಳ್ಳುವಂಥದ್ದು. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗ್ತದೆ. ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಿಮಗೆ ಯಾವ ವೈಲ್ಡ್ ವೆರೈಟಿ ಮಾವಿನಕಾಯಿಗಳು ಸಿಗ್ತದೆ, ಮಾವಿನಕಾಯಿ ಸೀಸನಲ್ಲಿ ಉಪ್ಪು ನೀರಿನಲ್ಲಿ ಹಾಕಿ ಇಟ್ಕೊಳ್ಳಿ. ಆಗ ಸೀಸನ್ ಅಲ್ಲದ ಟೈಮಲ್ಲೂ ಈ ಥರ ರೆಸಿಪಿಗಳನ್ನು ಮಾಡಿಕೊಳ್ಬಹುದು. ಈ ಮಾವಿನಕಾಯಿ ಗೊಜ್ಜು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಇದು ಒಂದು ಹಳೆ ಕಾಲದ ರೆಸಿಪಿ. ಹೆಚ್ಚಿನವರಿಗೆ ಈ ರೆಸಿಪಿ ಗೊತ್ತಿರಲಿಕ್ಕಿಲ್ಲ, ಅದಕ್ಕಾಗಿ ಡೀಟೇಲ್ ಆಗಿ ತೋರಿಸಿದ್ದೇವೆ. ಈಗ ರುಬ್ಬಿ ಆಗಿದೆ. ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇವೆ. ಇನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿಯನ್ನು ತೊಳೆದು ಹಾಕ್ಕೊಳ್ಳುವಂಥದ್ದು. ಕೊನೆಯಲ್ಲಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡಬೇಕು. ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸ್ಕೊಳ್ಳಿಕ್ಕೆ ಇದೆ. ಬಹಳ ರುಚಿಯಾಗಿರುವ ಗೊಜ್ಜು ಇದು. ಈಗ ಇದಕ್ಕೆ 2 ಸೌಟಿನಷ್ಟು ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೇವೆ. ನಿಮ್ಮ ಹತ್ರ ಮೊಸರು ಇದ್ದರೆ ಮೊಸರನ್ನು ಹಾಕ್ಕೊಳ್ಬಹುದು, ಮಜ್ಜಿಗೆಯನ್ನು ಹಾಕ್ಕೊಳ್ಬಹುದು. 2 ಸೌಟಿನಷ್ಟು ಮಜ್ಜಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಹೆಚ್ಚಾಗಿ ಉಪ್ಪು ಸರಿಯಾಗಿರ್ತದೆ. ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಈ ಗೊಜ್ಜು ಬಹಳ ಸ್ಟ್ರಾಂಗ್ ಆಗಿ ಇರ್ತದೆ. ಇನ್ನು ಇದಕ್ಕೆ ಒಗ್ಗರಣೆ ಹಾಕಬೇಕು. ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ಳೋ ಸಮಯ ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೇವೆ. ಬೆಳ್ಳುಳ್ಳಿ, ಕೆಂಪುಮೆಣಸು, ಸಾಸಿವೆ ಹಾಕ್ಕೊಂಡಿದ್ದೇವೆ. 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇವೆ. ಒಗ್ಗರಣೆ ಚೆನ್ನಾಗಿ ಆಗಲಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಈಗ ಒಗ್ಗರಣೆ ರೆಡಿಯಾಗಿದೆ. ಮೆಣಸು ಸ್ವಲ್ಪ ಮುಂಚೆನೇ ಆಗಿತ್ತು, ಅದಕ್ಕೆ ಮೊದಲೇ ಹಾಕ್ಕೊಂಡಿದ್ದೇವೆ. ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೇವೆ. ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಇತರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ.